Namaste and welcome to BioStudies. We have started the basis of animal classification. 3 ಕ್ಯಾರೆಕ್ಟರ್ಸ್ಗಳನ್ನು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಯಾವ್ಯಾವುದು ದ ಲೆವೆಲ್ ಆಫ್ ಕ್ಲಾಸಿಫಿಕೇಷನ್, ಆಮೇಲೆ ನಿನ್ನೆ ವಿಡಿಯೋದಲ್ಲಿ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ we have studied about the diploblastic and triploblastic condition. Then we have also studied about the type of coelom or the nature of coelom. ಇವು 3 ಕ್ಯಾರೆಕ್ಟರ್ಸನ್ನು ನಾವು ಸ್ಟಡಿ ಮಾಡಿದ್ದೀವಿ, ಹೌದಾ? In this video we will try to cover the remaining 3 characters. ಇನ್ನು 3 ಕ್ಯಾರೆಕ್ಟರ್ಸ್ ಇದಾವಲ್ಲ, ಅದನ್ನು ಈ ವಿಡಿಯೋದಲ್ಲಿ ನಾವು ಕವರ್ ಮಾಡೋಣ. Now in that first we will take body symmetry. Body symmetry. Now what is the meaning of this body symmetry? ಜನರಲ್ ಆಗಿ ಈ ಬಾಡಿ ಸಿಮೆಟ್ರಿ ಅಂತಂದರೆ ಅರೇಂಜ್ಮೆಂಟ್ ಆಫ್ ದ ಬಾಡಿ ಆರ್ಗನ್ಸ್. ಒಂದು ಜೀವಿನಲ್ಲಿ ಹೆಂಗೆ ಅಲ್ಲಿರುವಂತಹ ಆರ್ಗನ್ಸ್ಗಳು, ಅಂಗಾಂಗಗಳಾಗ್ಬೋದು ಅಥವಾ ಅದರದ್ದು ಬಾಡಿ ಪಾರ್ಟ್ಸ್ ಆಗ್ಬೋದು, ಹೆಂಗೆ ಅರೇಂಜ್ಮೆಂಟ್ ಆಗಿದ್ದಾವೆ ಅಂತ ಸ್ಟಡಿ ಮಾಡೋದನ್ನು ನಾವು ಬಾಡಿ ಸಿಮೆಟ್ರಿ ಅಂತ ಕರಿತೀವಿ. ಸೊ ಬಾಡಿ ಸಿಮೆಟ್ರಿ ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಬಾಡಿ ಪಾರ್ಟ್ಸ್, ಹೌದಾ? ಅರೇಂಜ್ಮೆಂಟ್ ಆಫ್ ಬಾಡಿ ಪಾರ್ಟ್ಸ್. ಓಕೆ, ಹಾಗಾದರೆ ಇಲ್ಲಿ ನಾವು 3 ವಿಧವಾದಂತಹ ಬಾಡಿ ಸಿಮೆಟ್ರಿಯನ್ನು ಕಾಣ್ಬೋದು. ಮೊದಲನೇದನ್ನು ಅಸಿಮೆಟ್ರಿ ಅಂತ ಕರೀತಾರೆ, ಅಸಿಮೆಟ್ರಿ. ಓಕೆ, ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆ್ಯಸ್ ರೇಡಿಯಲ್ ಸಿಮೆಟ್ರಿ. ಎರಡನೇದು ರೇಡಿಯಲ್ ಸಿಮೆಟ್ರಿ. ಆ್ಯಂಡ್ ಥರ್ಡ್ ಒನ್ ಇದನ್ನು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರೀತಾರೆ. ಸೊ ಈ ಬಾಡಿ ಸಿಮೆಟ್ರಿ ಅನ್ನುವಂತಹ ಒಂದು ಗುಣಲಕ್ಷಣವನ್ನು ಆಧಾರವಾಗಿಟ್ಕೊಂಡು ನಾವು 3 ಟೈಪ್ಸ್ ಆಫ್ ಎನಿಮಲ್ಸ್ಗಳನ್ನು ನೋಡ್ಬೋದು. ಮೊದಲನೇದು ಯಾವುದು? ಅಸಿಮೆಟ್ರಿ, ರೇಡಿಯಲ್ ಸಿಮೆಟ್ರಿ, ದೆನ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಅಸಿಮೆಟ್ರಿ ಅಂತಂದರೆ ಕಳೆದ ವಿಡಿಯೋದಲ್ಲೂ ಹೇಳಿದ್ದೀನಿ, ಬಯಾಲಜಿನಲ್ಲಿ ಅಂತಂದರೆ ಎ ಅಂತಂದರೆ ಏನು? ವಿದೌಟ್ ಅಂತ ಅರ್ಥ. ಸೊ ಯಾವುದು ಇಲ್ಲಿ ಅಬ್ಸೆಂಟ್ ಇದೆ? ಸಿಮೆಟ್ರಿ ಅನ್ನುವಂಥದ್ದು ಅಬ್ಸೆಂಟ್ ಇದೆ. ಅಬ್ಸೆಂಟ್ ಇದೆ ಅಂತಂದರೆ ಹಾಗಾದರೆ ಆ ಜೀವಿ ಇದೆಯೋ ಇಲ್ಲೋ? ಜೀವಿ ಇರುತ್ತೆ, ಬಟ್ ಆ ಜೀವಿನಲ್ಲಿ ಏನು ಬಾಡಿ ಪಾರ್ಟ್ಸ್ ಇದಾವಲ್ಲ, ಆ ಬಾಡಿ ಪಾರ್ಟ್ಸು ಸಿಸ್ಟಮೆಟಿಕ್ ಆಗಿ ಒಂದು ವಿಶಿಷ್ಟವಾದಂತಹ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅದು ರಚನೆಯನ್ನು ಹೊಂದಿರೋದಿಲ್ಲ. ನೀವು ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಪೊರಿಫೆರಾ ಅಂದರೆ ಸ್ಪಾಂಜಸ್, ಹೌದಾ? ಸೊ ನೀವು ಸ್ಪಾಂಜಸ್ ಬಾಡಿ ನೋಡಿದರೆ ಈ ಥರ ನಿಮ್ಗೆ ಎಲ್ಲೆಲ್ಲಿ ಪಾಸಿಬಲ್ ಇದೆಯೋ ಎಲ್ಲ ಡೈರೆಕ್ಷನ್ಗಳಲ್ಲೂ ಇದೇನು ಎನಿಮಲ್ ಬಾಡಿ ಇದೆಯಲ್ಲ ಅದು ಬೆಳೀತಾ ಹೋಗ್ಬಿಡುತ್ತೆ ಹೀಗೆ. ಓಕೆ, ಸೊ ನಿಮಗೆ ಕರೆಕ್ಟಾಗಿ ಇದೇ ರೀತಿಯಾಗಿ ರಚನೆ ಹೊಂತ ಜೀವಿ ಬೆಳೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹೇಗೆ ಇನ್ನೊಂದು ಇದಕ್ಕೆ ಪ್ರೂಫ್ ಅಂತಂದರೆ, ಇವಾಗ ನೋಡಿ ನಮ್ಮ ಬಾಡಿ ತಗೊಂಡ್ರೆ ನಾವು ಈ ಪೂರ್ತಿ ಮೇಲಿಂದ ಕೆಳಗಡೆ ಒಂದು ಜೀವಿಯನ್ನು ಕಟ್ ಮಾಡಿದರೆ ನಿಮಗೆ ಒಂದು 2 ಪಾರ್ಟ್ಸ್ ಸಿಗ್ತವೆ, ಹೌದಾ? ಈ 2 ಪಾರ್ಟ್ಸ್ಗಳು ಕೆಲವೊಂದು ಸತಿ ಸಿಮಿಲರ್ ಇರ್ಬೋದು ಮತ್ತು ಡಿಸಿಮಿಲರ್ ಇರ್ಬೋದು. ಅಟ್ಲೀಸ್ಟ್ ನಮಗೊಂದು ಐಡಿಯಾ ಇದೆ ಈ ಎನಿಮಲನ್ನು ಅದು ಯಾವ ಸ್ಟೇಜ್ನಲ್ಲಿ ಆ ಬಾಡಿನ ಕಟ್ ಮಾಡಿದ್ರೂ ಅಲ್ಲಿ ನಮಗೆ 2 ಪಾರ್ಟ್ಸ್ ಸಿಗ್ತವೆ ಅಂತ, ಅಂದರೆ ಈಕ್ವಲ್ ಆಗಿರುವಂತಹ 2 ಪಾರ್ಟ್ಸ್ ಸಿಗ್ತವೆ ಅಂತ. ಬಟ್ ಇಲ್ಲೇನಾಗುತ್ತೆ, ನೀವೊಂದು ಜೀವಿನ ಯಾವ ಶೇಪಲ್ಲಿನೂ ಕಟ್ ಮಾಡಿದ್ರೂ ಅಲ್ಲಿ 2 ಸಪ್ರೇಟಾಗಿ ಈಕ್ವಲ್ ಆದಂತಹ ಪೋರ್ಷನ್ಸು ಸಿಗೋದಿಲ್ಲ. ಸೊ ದಿಸ್ ಟೈಪ್ ಆಫ್ ಸಿಮೆಟ್ರಿ ವಿ ಕಾಲ್ ಇಟ್ ಆ್ಯಸ್ ಅಸಿಮೆಟ್ರಿ. ಇದನ್ನ ಹೆಂಗೆ ನೀವು ಡಿಫೈನ್ ಮಾಡಬೇಕು ಅಂತಂದರೆ, ನೋ ಪ್ಲೇನ್, ಓಕೆ, ನೋ ಪ್ಲೇನ್ ಪಾಸಿಂಗ್ ಥ್ರೂ ದಿಸ್ ಪರ್ಪಸ್ಲಿ ಐ ಆಮ್ ರೈಟಿಂಗ್. ಇದು ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಸಿಗೋದಿಲ್ಲ. So how do you define asymmetry? No plane passing through the center of animal body. Center of animal body divides it into 2 equal halves. ಓಕೆ, ಹಾಫ್ಸ್ ಅಂದರೆ ಏನು? ಹಾಫ್ ನಮಗೆ ಗೊತ್ತು, ಹಾಫ್ ಅಂದರೆ ಅರ್ಧ ಅಂತ ಅರ್ಥ. ಹಾಫ್ಸ್ ಅಂತಂದರೆ ಅದರದ್ದು ಪ್ಲ್ಯೂರಲ್. ಸೊ ನೋ ಪ್ಲೇನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಎನಿಮಲ್ ಬಾಡಿ ಅಂದರೆ ಯಾವ ಪ್ಲೇನಲ್ಲಿನೂ ಯಾವ ಡೈರೆಕ್ಷನಲ್ಲಿನೂ ನೀವು ಎನಿಮಲ್ಗೆ ಕಟ್ ಮಾಡಿದರೆ ಅಲ್ಲಿ ನಿಮಗೆ 2 ಈಕ್ವಲ್ ಹಾಫ್, 2 ಈಕ್ವಲ್ ಅರ್ಧದಷ್ಟು 2 ಪಾರ್ಟ್ಸ್ಗಳು ನಿಮಗೆ ಸಿಗೋದಿಲ್ಲ. ಆ ಥರವಾದಂತಹ ದೇಹ ರಚನೆಯನ್ನು ಹೊಂದಿರುವಂತಹ ಎನಿಮಲ್ಸ್ಗಳಿಗೆ ಅಸಿಮೆಟ್ರಿಕ್ ಕಂಡೀಷನ್ ಅಂತ ಕರಿತೀವಿ. ಸೊ ನೋ ಪ್ಲೇನ್, ಯಾವ ಪ್ಲೇನಲ್ಲೂ ಈ ಬಾಡಿನ ನಾವು ಈಕ್ವಲ್ ಆಗಿ 2 ಭಾಗವಾಗಿ ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಯಾವುದು? ಸ್ಪಾಂಜಸ್. ಓಕೆ, ನೆಕ್ಸ್ಟ್ ಒನ್
ರೇಡಿಯಲ್ ಸಿಮೆಟ್ರಿ. ಈ ರೇಡಿಯಲ್ ಸಿಮೆಟ್ರಿಯಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ದ ವರ್ಡ್ ರೇಡಿಯಸ್. ರೇಡಿಯಸ್ ಅಂದರೆ ಏನು? ತ್ರಿಜ್ಯ ಅಂತ ಹೇಳ್ತೀವಲ್ಲ. ಒಂದು ಸರ್ಕಲ್ ಇತ್ತು ಅಂತಂದರೆ ಇದು ಸೆಂಟರ್. ಈ ಸೆಂಟರಿಂದ ಹೊರಗಡೆ ಸೆಂಟರಿಂದ ಹೊರಗಡೆ ಮುಟ್ಟುವಂತಹ ಏನು ಈ ಪಾರ್ಟ್ ಇದೆಯಲ್ಲ, ಇದನ್ನು ನಾವು ರೇಡಿಯಸ್ ಅಂತ ಕರಿತೀವಿ. ಸೊ ಈ ವರ್ಡನ್ನು ಆಧಾರವಾಗಿಟ್ಕೊಂಡು ನೀವು ರೇಡಿಯಲ್ ಸಿಮೆಟ್ರಿನ ಅರ್ಥ ಮಾಡ್ಕೋಬೋದು. ಇಲ್ಲೇನಾಗುತ್ತೆ ಅಂದರೆ ಈ ನೋ ಅಂತ ವರ್ಡ್ ಇದೆಯಲ್ಲ, ಇದನ್ನು ತೆಗೆದು ಮಿಕ್ಕಿದೆಲ್ಲ ಸೆಂಟೆನ್ಸ್ ಬರೆದ್ರೆ ದ್ಯಾಟ್ ಇಟ್ ಸೆಲ್ಫ್ ಈಸ್ ದ ಡೆಫಿನೇಷನ್ ಫಾರ್ ರೇಡಿಯಲ್ ಸಿಮೆಟ್ರಿ. ಇಲ್ಲಿ ಎನಿ ಪ್ಲೇನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಆ್ಯನಿಮಲ್ ಬಾಡಿ ಡಿವೈಡ್ಸ್ ಇಟ್ ಇಂಟು 2 ಈಕ್ವಲ್ ಹಾಫ್. ಹೆಂಗೆ ಅಂತಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಆರೇಲಿಯಾ ಅಂತ ಒಂದು ಆ್ಯನಿಮಲ್ ಇದೆ. ಇಟ್ ಬಿಲಾಂಗ್ಸ್ ಟು ಫೈಲಮ್ ಸಿಲೆಂಟರೇಟಮ್. ಈ ಆರೇಲಿಯಾ ಆ್ಯನಿಮಲ್ ಹೆಂಗಿರುತ್ತೆ ಅಂದರೆ ನೀವು ಟಿ ವಿನಲ್ಲೂ ನೋಡಿರ್ಬೋದು, ನ್ಯಾಷನಲ್ ಜಿಯೋಗ್ರಫಿಕ್ನಲ್ಲಿ ಇದು ಆರೇಲಿಯಾ ಸ್ಟ್ರಕ್ಚರ್. ಓಕೆ, ಸೊ ಇದು ನಮಗೆ ನೋಡೋದು ಈ ಥರ ನೋಡಿದರೆ ಹಿಂಗೆ ಕಾಣಿಸುತ್ತೆ. ಬಟ್ ನೀವು ಮೇಲಿನಿಂದ ನೋಡಿದರೆ ಆ ಆ್ಯನಿಮಲ್ ಬಾಡಿ ಈ ಥರ ಕಾಣಿಸುತ್ತೆ. ಇದು ರೌಂಡ್ ಅಂಬ್ರೆಲಾ ಲೈಕ್ ಸ್ಟ್ರಕ್ಚರು. ಈ 4 ಇಲ್ಲಿ ಆರ್ಮ್ಸ್ ಡ್ರಾ ಮಾಡಿದ್ದೀನಲ್ಲ, ಅವು 4 ಮೂಲೆಗಳಿಗೆ ಹಿಂಗಿರ್ತವೆ. ಸರಿನಾ? ಸೊ ಇದು ಸ್ಟ್ರಕ್ಚರು. ಈ ಆ್ಯನಿಮಲ್ನ ನಾವು ಮೇಲ್ಗಡೆಯಿಂದ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೀವು ಸೆಂಟರ್ ತಗೊಂಡು ಈ ಸೆಂಟರಿಂದ ಈ ಆ್ಯನಿಮಲ್ ಬಾಡಿನ ಯಾವ ಪ್ಲೇನ್ನಲ್ಲೂ ಕಟ್ ಮಾಡಿ. ಈ ಥರ ಕಟ್ ಮಾಡಿದರೆ ದ ಪ್ಲೇನ್ ಪಾಸಿಂಗ್ ಥ್ರೂ ದ ಬಾಡಿ ಸೆಂಟರ್, ಇಲ್ಲಿ ನಿಮಗೆ ಎಕ್ಸಾಕ್ಟ್ಲಿ 2 ಈಕ್ವಲ್ ಪಾರ್ಟ್ಸು ಕಾಣಿಸ್ತವೆ. ಹೌದಾ? ಅದನ್ನೇ ನೀವು ಈ ಪ್ಲೇನಲ್ಲಿ ಬೇಡ, ಬೇರೆ ಡೈರೆಕ್ಷನಲ್ಲಿ ಕಟ್ ಮಾಡಿ ನೋಡೋಣ ಅಂತ ಈ ಡೈರೆಕ್ಷನಲ್ಲಿ ಕಟ್ ಮಾಡಿದರೆ ಇವಾಗಲೂ ಕೂಡ ನಿಮಗೆ 2 ಈಕ್ವಲ್ ಪಾರ್ಟ್ಸು ಕಾಣಿಸ್ತವೆ. ಸೊ ಈ ರೌಂಡ್ನಲ್ಲಿ ನೀವು ಯಾವ ರೇಡಿಯಸ್ನಲ್ಲಿ ಕಟ್ ಮಾಡಿದ್ರೂ ಆ್ಯನಿಮಲ್ಲು 2 ಈಕ್ವಲ್ ಪಾರ್ಟನ್ನು ಫಾರ್ಮ್ ಮಾಡುತ್ತೆ. ಸೊ ದಿಸ್ ಟೈಪ್ ಆಫ್ ಸಿಮೆಟ್ರಿ ವಿ ಕಾಲ್ ಇಟ್ ಆ್ಯಸ್ ರೇಡಿಯಲ್ ಸಿಮೆಟ್ರಿ. ರೇಡಿಯಲ್ ಎದಕ್ಕೆ ತೊಗೊಂಡಿದ್ದಾರೆ? ಯು ಟೇಕ್ ಎನಿ ರೇಡಿಯಸ್ ಯಾವುದಾದ್ರೂ ಆಗಿರಲಿ, ಆ ರೇಡಿಯಸ್ನ ಇಟ್ಕೊಂಡು ಆ್ಯನಿಮಲನ್ನು ಕಟ್ ಮಾಡಿದರೆ you will get 2 equal parts. That is the meaning of radial symmetry. ಗೊತ್ತಾಗ್ತಿದೆಯಾ? ಈವನ್ ಇಫ್ ಯು ಟೇಕ್ ಸ್ಟಾರ್ ಫಿಶ್ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸ್ಟಾರ್ ಫಿಶ್ ನೋಡಿದರೆ ಯಾವತ್ತಾದರೂ? ಸೊ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ಸ್ಟಾರ್ ಫಿಶ್. ಓಕೆ, ಸೊ ಸ್ವಲ್ಪ ಇಲ್ಲಿ ತೆಗೆಯೋದು ವೇಟ್. ಸೊ ಇದು ಸ್ಟಾರ್ ಫಿಶ್. ಸೊ ಇಲ್ಲಿಯೂ ಕೂಡ ನೀವು ಆ್ಯನಿಮಲನ್ನು ಯಾವ ಪ್ಲೇನ್ನಲ್ಲಾದರೂ ಕಟ್ ಮಾಡಿ ನಿಮಗೆ 2 ಈಕ್ವಲ್ ಪಾರ್ಟ್ಸು ಗೊತ್ತಾಗುತ್ತೆ. ಇಲ್ಲಿ ಡ್ರಾಯಿಂಗ್ ಚೇಂಜ್ ಆಗ್ಬೋದು, ಬಟ್ ನೀವು ರಿಯಲ್ ಆ್ಯನಿಮಲ್ ತೊಗೊಂಡು ಆ್ಯನಿಮಲನ್ನು ಯಾವ ಪ್ಲೇನಲ್ಲಾದರೂ ಕಟ್ ಮಾಡಿ. ಈ ಥರ ಕಟ್ ಮಾಡಿದರೆ ಇಲ್ಲೂ ನಿಮಗೆ 2 ಈಕ್ವಲ್ ಪಾರ್ಟ್ಸ್ ಆಯಿತು. ಈ ಥರ ಕಟ್ ಮಾಡಿದರೆ ಇಲ್ಲೂ ಅಗೇನ್ 2 ಈಕ್ವಲ್ ಪಾರ್ಟ್ಸ್ ಆಯಿತು. ಅಗೇನ್ ಇಫ್ ಯು ಕಟ್ ಲೈಕ್ ದಿಸ್ ಯು ವಿಲ್ ಗೆಟ್ 2 ಈಕ್ವಲ್ ಪಾರ್ಟ್ಸ್. ಸೊ you choose any radius, and along that radius if you cut the animal it will give rise to 2 equal parts. So that itself is called as radial symmetry. So how you can define here? Any plane andre illi any radius, any plane passing through the animal body, it results in 2 equal parts, 2 equal halves. ಹೌದಾ? ಸೊ ಎನಿ ಪ್ಲೇನ್ ಪಾಸಿಂಗ್ ಥ್ರೂ ಇದು ನೆಕ್ಸ್ಟ್ ಇಲ್ಲಿ ನೀವು ಕಂಟಿನ್ಯೂಸ್ ಮಾಡ್ಬೋದು. ಸೊ ಇಲ್ಲಿ ಯಾವ ಪ್ಲೇನಲ್ಲಿ ಕಟ್ ಮಾಡಿದ್ರೂ 2 ಈಕ್ವಲ್ ಪಾರ್ಟ್ಸ್ ಸಿಗೋದಿಲ್ಲ. ಇಲ್ಲಿ ನೀವು ಯಾವ ಆ್ಯಂಗಲ್ನಲ್ಲಿ ಕಟ್ ಮಾಡಿದ್ರೂ ಆ ಎನಿಮಲ್ನಿಂದ 2 ಈಕ್ವಲ್ ಪಾರ್ಟ್ಸ್ ನಮಗೆ ಕಾಣಿಸ್ತವೆ. ಎಕ್ಸಾಂಪಲ್ ಯಾವುದು? ಸ್ಟಾರ್ ಫಿಶ್ ಆಗ್ಬೋದು ಮತ್ತು ಆರೇಲಿಯಾ ಆಗ್ಬೋದು. ಓಕೆ, ಅಗೇನ್ ದೇರ್ ಆರ್ ಫ್ಯೂ ಮೋರ್ ಎಕ್ಸಾಂಪಲ್ಸ್, ಬಟ್ ಹಿಯರ್ ಐ ಆಮ್ ಟೇಕಿಂಗ್ ಓನ್ಲಿ 2 ಎಕ್ಸಾಂಪಲ್ಸ್. Next one, bilateral symmetry. Best example is human being. ಈ ಬೈ ಅಂದರೆ ಎಷ್ಟು? 2 ಅಂತ ಅರ್ಥ ನಮ್ಗೆ ಗೊತ್ತಿರುವಂಥದ್ದು. ಲ್ಯಾಟ್ರಲ್ ಅಂತಂದರೆ ಏನು? ಲ್ಯಾಟ್ರಲ್ ಅಂದರೆ ಸೈಡ್ ಅಂತ ಅರ್ಥ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಬರುವಂತಹ ಆ್ಯನಿಮಲ್ಸ್ ಬಾಡಿ ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ನಿಮಗೆ ಪರ್ಫೆಕ್ಟಾಗಿ 2 ಸೈಡ್ ಅಂತ ಇರುತ್ತೆ, ಒಂದು ಲೆಫ್ಟ್ ಸೈಡು ಮತ್ತು ಒಂದು ರೈಟ್ ಸೈಡು ಅಂತ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ಲಿಜಾರ್ಡ್ ತಗೊಳ್ಳೋಣ. ಲಿಜಾರ್ಡ್ ಗೊತ್ತಲ್ಲ, ಹಲ್ಲಿ. ಸೊ ನೀವು ಲಿಜಾರ್ಡ್ ಆ್ಯನಿಮಲನ್ನು ತಗೊಂಡ್ರೆ ಬಾಡಿ ಈ ಥರ ಇರುತ್ತೆ. ಸೊ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್.
tail. So 1 2 3. So forelimb and hind limb, just example. Okay, so ಇಲ್ಲಿ ನೋಡಿ, ನೀವು ಈ ಎನಿಮಲನ್ನು ಒಂದೇ ಒಂದು ಪ್ಲೇನಲ್ಲಿ ಕಟ್ ಮಾಡಬೇಕು. ಯಾಕೆ ಒಂದೇ ಒಂದು ಪ್ಲೇನಲ್ಲಿ ಕಟ್ ಮಾಡಬೇಕು ಅಂತಂದರೆ, ಇಲ್ಲಿ ಏನು ಎನಿಮಲ್ಸ್ ಇರ್ತಾವಲ್ಲ, ಇಲ್ಲಿ ಎನಿಮಲ್ಸ್ಗಳಿಗೆ ಪರ್ಫೆಕ್ಟಾಗಿ ಒಂದು ಲೆಫ್ಟ್ ಸೈಡು, ರೈಟ್ ಸೈಡು ಮತ್ತು ಆಂಟೀರಿಯರ್ ಎಂಡ್ ಆ್ಯಂಡ್ ಪೋಸ್ಟೀರಿಯರ್ ಎಂಡ್ ಅಂತ ಇರುತ್ತೆ. ಸೊ ಯು ಟೇಕ್ ಎನಿ ಎನಿಮಲ್ಸ್ ದಟ್ ಎಕ್ಸಿಬಿಟ್ ಬೈಲ್ಯಾಟ್ರಲ್ ಸಿಮೆಟ್ರಿ, ದೇ ಹ್ಯಾವ್ ಲೆಫ್ಟ್ ಸೈಡ್, ರೈಟ್ ಸೈಡ್, ಆಂಟೀರಿಯರ್ ಎಂಡ್ ಅಂದರೆ ಹೆಡ್ ಇರುವಂತಹ ಎಂಡ್ ಮತ್ತು ಪೋಸ್ಟೀರಿಯರ್ ಎಂಡ್ ಅಂದರೆ ಟೇಲ್ ಇರುವಂತಹ ಎಂಡು. ಇಲ್ಲಿ ನೀವು ಒಂದೇ ಒಂದು ಪ್ಲೇನಲ್ಲಿ ಕಟ್ ಮಾಡಿದರೆ ಮಾತ್ರ ನಿಮಗೆ 2 ಈಕ್ವಲ್ ಹಾಫು ಸಿಗ್ತವೆ. ಅದು ಯಾವುದು ಪ್ಲೇನು ಅಂತಂದರೆ, ದ್ಯಾಟ್ ಪ್ಲೇನ್ ಶುಡ್ ಪಾಸ್ ಥ್ರೂ ದ ಎಂಟೀರಿಯರ್ ಟು ಪೋಸ್ಟೀರಿಯರ್ ಎಂಡ್. ಸೊ ನೀವು ಈ ಥರ ಕಟ್ ಮಾಡಿದರೆ ಯು ವಿಲ್ ಗೆಟ್ 2 ಮಿರರ್ ಇಮೇಜಸ್. ಮಿರರ್ ಇಮೇಜಸ್ ಅಂತಂದರೆ ಒಂದನ್ನೊಂದು ಎಕ್ಸಾಕ್ಟ್ಲಿ ಹೋಲುವಂತಹ 2 ನಿಮಗೆ ಪಾರ್ಟ್ಸು ಸಿಗ್ತವೆ. ಸೊ ದಿಸ್ ಟೈಪ್ ಆಫ್ ಸಿಮೆಟ್ರಿ ವಿ ಕಾಲ್ ಇಟ್ ಆ್ಯಸ್ ಬೈಲ್ಯಾಟ್ರಲ್ ಸಿಮೆಟ್ರಿ. ವಿಲ್ ಟೇಕ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. ವಿ ಆಲ್ ಹ್ಯಾವ್ ಸೀನ್ ಬಟರ್ಫ್ಲೈ, ಹೌದಾ? ಬಟರ್ಫ್ಲೈ ಅಂತೂ ನೋಡಿದ್ದೀವಿ. ನೋ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ಬಟರ್ಫ್ಲೈ, ಕರೆಕ್ಟ್? ನೋ ದೀಸ್ ಆರ್ ದ antenna. ಸೊ ಇಲ್ಲಿಯೂ ಕೂಡ ಫಸ್ಟ್ ಯು ರೈಟ್ ಲೆಫ್ಟ್ ಸೈಡ್, ದೆನ್ ರೈಟ್ ಸೈಡ್, ಇದು ಎಂಟೀರಿಯರ್ ಎಂಡ್ ಮತ್ತಿದೆ ಪೋಸ್ಟೀರಿಯರ್ ಎಂಡ್. ಸೊ ಇದನ್ನು ನೀವು ಈ ಥರ ಕಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ, ಬೈಲ್ಯಾಟ್ರಲ್ ಸಿಮೆಟ್ರಿ ಮೀನ್ಸ್ ದ ಪ್ಲೇನ್ ಶುಡ್ ಪಾಸ್ ಥ್ರೂ ದ ಎಂಟೀರಿಯರ್ ಟು ಪೋಸ್ಟೀರಿಯರ್ ಎಂಡ್. ಇದನ್ನು ನಾವು ಸ್ಪೆಸಿಫಿಕ್ ಆಗಿ ಮಿಡ್ ಸ್ಯಾಜಿಟಲ್ ಸೆಕ್ಷನ್ ಅಂತಲೂ ಕೂಡ ಕರೀತಾರೆ. ಸೊ ಎಂಟೀರಿಯರ್ ಎಂಡಿಂದ ಪೋಸ್ಟೀರಿಯರ್ವರೆಗೂ ಈ ಎನಿಮಲನ್ನು ಕಟ್ ಮಾಡಿದರೆ ಯು ವಿಲ್ ಗೆಟ್ 2 ಈಕ್ವಲ್ ಹಾಫ್ ಅಥವಾ 2 ಮಿರರ್ ಇಮೇಜಸ್. ಸೊ ದಿಸ್ ಟೈಪ್ ಆಫ್ ಸಿಮೆಟ್ರಿ ವಿ ಕಾಲ್ ಇಟ್ ಆಸ್ bilateral symmetry. So what you have to remember here, the animals which exhibit bilateral symmetry, they have left and right sides, ಹೌದಾ? ಆ್ಯಂಡ್ ಓನ್ಲಿ ಅಲಾಂಗ್ ವಿತ್ one plane you can get 2 ಈಕ್ವಲ್ ಹಾಫ್ಸ್. ಓಕೆ, ಆ ಪ್ಲೇನನ್ನು ಏನಂತ ಕರೀತಾರೆ? ಮಿಡ್ ಸ್ಯಾಜಿಟಲ್ ಸೆಕ್ಷನ್ ಅಂತ ಕರೀತಾರೆ. ಮಿಡ್ ಸ್ಯಾಜಿಟಲ್ ಸೆಕ್ಷನ್. ಸೊ ಆ ಪ್ಲೇನು ಹೆಂಗೆ ಕ್ರಾಸ್ ಆಗಬೇಕು? ಎಂಟೀರಿಯರ್ ಮತ್ತು ಪೋಸ್ಟೀರಿಯರ್ ಥ್ರೂ ಪಾಸ್ ಆಗುವಂತೆ ಅದನ್ನು ನಾವು ಎನಿಮಲ್ಸನ್ನು ಕಟ್ ಮಾಡಿದರೆ ಅಲ್ಲಿ ನಮಗೆ 2 ಈಕ್ವಲ್ ಪಾರ್ಟ್ಸು ಸಿಗುತ್ತೆ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಅರ್ಥ ಆಯ್ತಾ? ಸೊ ಬಾಡಿ ಸಿಮೆಟ್ರಿ. ಸೊ ಹೆಂಗೆ ಬಾಡಿ ಪಾರ್ಟ್ಸ್ ಇಲ್ಲಿ ಅರೇಂಜ್ ಆಗಿದ್ದಾವೆ, ಇಲ್ಲಿ ಯಾವ ಡೈರೆಕ್ಷನಲ್ಲಿ ಬೇಕೋ ಆ ಡೈರೆಕ್ಷನಲ್ಲಿ ಬಾಡಿ ಅರೇಂಜ್ಮೆಂಟು ಸಿಗುತ್ತೆ. ಅದಕ್ಕೆ ಇದನ್ನು ನಾವು ಅಸಿಮೆಟ್ರಿ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು? ಪೊರಿಫೆರಾ. ಇಲ್ಲಿ ಬಾಡಿ ಅರೇಂಜ್ಮೆಂಟ್ ಹೆಂಗಿದೆ? ಒಂದು ಪಾಯಿಂಟ್, ಸೆಂಟರ್ ಪಾಯಿಂಟನ್ನು ತಗೊಂಡು ರೇಡಿಯಸ್, ಅಲಾಂಗ್ ದ ರೇಡಿಯಸ್ ನಮಗೆ ಇಲ್ಲಿ ಬಾಡಿ ಪಾರ್ಟ್ಸು ಅರೇಂಜ್ ಆಗಿರುವಂತಹ ರೀತಿಯಲ್ಲಿ ಕಾಣಿಸ್ತವೆ. ಗೊತ್ತಾಗ್ತಿದೆಯಾ? ಅದಕ್ಕೆ ನಮಗೆ ಯಾವ ರೇಡಿಯಸ್ನಲ್ಲಿ ಕಟ್ ಮಾಡಿದ್ರೂ 2 ಈಕ್ವಲ್ ಇಮೇಜಸ್ ಆರಾಮಾಗಿ ಸಿಕ್ಬಿಡ್ತವೆ. ಇಲ್ಲಿ ಹೆಂಗೆ ಅರೇಂಜ್ ಆಗಿದ್ದಾವೆ ಬಾಡಿ ಪಾರ್ಟ್ಸ್ ಅಂತಂದರೆ, ಒಂದು ಲೆಫ್ಟ್ ಸೈಡ್ ಬಾಡಿ ಪಾರ್ಟ್ಸ್ ಮತ್ತು ಒಂದು ರೈಟ್ ಸೈಡ್ ಬಾಡಿ ಪಾರ್ಟ್ಸ್, ಮತ್ತು ಎಂಟೀರಿಯರ್ ಬಾಡಿ ಪಾರ್ಟ್ಸ್ ಮತ್ತು ಪೋಸ್ಟೀರಿಯರ್ ಬಾಡಿ ಪಾರ್ಟ್ಸ್. ಮಿಡ್ ಸ್ಯಾಜಿಟಲ್ ಸೆಕ್ಷನ್ ಎಂಟೀರಿಯರ್, ಪೋಸ್ಟೀರಿಯರ್ ಮತ್ತು ಕಟ್ ಮಾಡಿದರೆ ಯು ವಿಲ್ ಗೆಟ್ 2 ಈಕ್ವಲ್ ಹಾರ್ಟ್ಸ್. ಜಸ್ಟ್ ಇದೊಂದೇ ಡೈರೆಕ್ಷನಲ್ಲಿ ಮಾತ್ರ ಕಟ್ ಮಾಡ್ಬೋದು. ಇಲ್ಲಿ ಹಾಗಲ್ಲ, ಯಾವ ಡೈರೆಕ್ಷನಲ್ಲಾದರೂ ನೀವು ಕಟ್ ಮಾಡ್ಕೋಬೋದು. ಎಕ್ಸಾಂಪಲ್ಸ್ ಯಾವುದು ಅಂತಂದರೆ, ಬೈಲ್ಯಾಟ್ರಲ್ ಸಿಮೆಟ್ರಿಗೆ ನೀವು ಕಾರ್ಡೇಟ್ಸ್ ತೊಗೊಂಡ್ರೆ, ಕಾರ್ಡೇಟ್ಸ್ ಫಿಶಸ್ ತೊಗೊಳ್ಳಿ, ಲಿಸಾರ್ಡ್ಸ್ ತೊಗೊಳ್ಳಿ, ಫ್ರಾಗ್ ತೊಗೊಳ್ಳಿ, ಹ್ಯೂಮನ್ ಬೀಯಿಂಗ್ ತೊಗೊಳ್ಳಿ, ಎಲ್ಲ ಕಾರ್ಡೇಟ್ಸ್ಗಳಲ್ಲೂ ನಮಗೆ ಬೈಲ್ಯಾಟ್ರಲ್ ಸಿಮೆಟ್ರಿ ಕಂಡುಬರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಬಾಡಿ ಸಿಮೆಟ್ರಿ. ಎಷ್ಟು ಟೈಪು? ಒಂದು ಅಸಿಮೆಟ್ರಿ, ಒಂದು ರೇಡಿಯಲ್ ಸಿಮೆಟ್ರಿ, ಯು ಹ್ಯಾವ್ ಟು ರಿಮೆಂಬರ್ ದ ವರ್ಡ್ ರೇಡಿಯಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಯು ಹ್ಯಾವ್ ಟು ರಿಮೆಂಬರ್ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್. ಓಕೆನಾ? ನೆಕ್ಸ್ಟ್ ಕ್ಯಾರೆಕ್ಟರ್, ಇಟ್ ಈಸ್ ಕಾಲ್ಡ್ ಸೆಗ್ಮೆಂಟೇಷನ್. ಸೆಗ್ಮೆಂಟೇಷನ್ ಅಂತಂದ್ರೆ ಏನು? ವಿಭಜನೆ ಮಾಡೋದು, ಹೌದಾ? ಸೊ ಇಲ್ಲೇನಾಗುತ್ತೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಒನ್ ಈಸ್ ಸೆಗ್ಮೆಂಟೇಷನ್. ಸೆಗ್ಮೆಂಟೇಷನ್, ಓಕೆ. ಸೊ ಸೆಗ್ಮೆಂಟೇಷನ್ ಅಂತಂದ್ರೆ ಏನು? ವಿಭಜನೆ ಅಂತ ಅರ್ಥ. ಸೊ ದ ಬಾಡಿ ಈಸ್ ಡಿವೈಡೆಡ್. ಒಂದು ಬಾಡಿಯನ್ನು ತಗೊಂಡು ಅದನ್ನು ನೀವು ಡಿವಿಷನ್ ಮಾಡಿ, ಈ ಡಿವಿಷನ್ನಿಂದ ಒಂದೇ ಎನಿಮಲ್ ಬಾಡಿನಲ್ಲಿ ಸಾಕಷ್ಟು ಸೆಗ್ಮೆಂಟ್ಸು ಫಾರ್ಮ್ ಆಗಬೇಕು. ಅದನ್ನು ನಾವು ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಸೊ ಸೆಗ್ಮೆಂಟೇಷನ್, ಇಟ್ ಈಸ್ ದ ಡಿವಿಷನ್ ಆಫ್
the division of body, okay, into many segments. Okay, ಸೊ ಮೆನಿ ಸೆಗ್ಮೆಂಟ್ಸನ್ನು ಫಾರ್ಮ್ ಮಾಡಬೇಕು. ಬಟ್ ಕಂಡೀಷನ್ ಏನು ಅಂತಂದರೆ ಪ್ರತಿಯೊಂದು ಸೆಗ್ಮೆಂಟ್ಸ್ನಲ್ಲಿನೂ ಅಟ್ಲೀಸ್ಟ್ ಕೆಲವೊಂದು ಆರ್ಗನ್ಸು ರಿಪೀಟ್ ಆಗಿರಬೇಕು. ಸೊ ಆರ್ಗನ್ಸ್ ಇಲ್ಲಿ ರಿಪೀಟ್ ಆಗ್ತಾ ಹೋಗಬೇಕು, ಅದನ್ನು ನಾವು ಟ್ರೂ ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ಒಂದು ಎನಿಮಲ್ ಬಾಡಿ, ಇದೊಂದು ಎನಿಮಲ್ ಬಾಡಿ ಅಂತ ತಿಳ್ಕೊಳ್ಳಿ. ಸೊ ಈ ಎನಿಮಲ್ ಬಾಡಿನಲ್ಲಿ ಸಾಕಷ್ಟು ಡಿವಿಷನ್ಸ್ ಇದ್ದಾವೆ, ಸಾಕಷ್ಟು ಸೆಗ್ಮೆಂಟ್ಸ್ಗಳನ್ನು ಅದು ಫಾರ್ಮ್ ಮಾಡಿದೆ. ಹಾಗಾದರೆ ಜಸ್ಟ್ ಇಲ್ಲಿಗೆ ಮುಗಿದ್ಬಿಡ್ತಾ ಸೆಗ್ಮೆಂಟೇಷನ್ನು ಅಂದರೆ ಇಲ್ಲ, ಈ ಪ್ರತಿಯೊಂದು ಸೆಗ್ಮೆಂಟಲ್ಲಿನೂ ಅವು ಸಿಮಿಲರ್ ಆದಂತಹ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಇವಾಗ ಒಂದು ಸೆಗ್ಮೆಂಟ್ನಲ್ಲಿ ಯಾವುದೇ ಒಂದು ಸ್ಟ್ರಕ್ಚರು ವಿಚ್ ಈಸ್ ಹೆಲ್ಪಿಂಗ್ ಇನ್ ಎಕ್ಸ್ಕ್ರೀಷನ್, ಅದೇ ಸೇಮ್ ಸ್ಟ್ರಕ್ಚರು ನೆಕ್ಸ್ಟ್ ಸೆಗ್ಮೆಂಟಲ್ಲೂ ಇರಬೇಕು, ಅದರ ನೆಕ್ಸ್ಟ್ ಸೆಗ್ಮೆಂಟಲ್ಲೂ ಇರಬೇಕು. ಅದನ್ನು ನಾವು ಕರೆಕ್ಟಾಗಿ ಅವಾಗ ಸೆಗ್ಮೆಂಟೇಷನ್, ಟ್ರೂ ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಸೊ ಸೆಗ್ಮೆಂಟೇಷನ್ ಇಟ್ ಈಸ್ ದ ಡಿವಿಷನ್ ಆಫ್ ದ ಬಾಡಿ ಇಂಟು ಮೆನಿ ಸೆಗ್ಮೆಂಟ್ಸ್ ಆ್ಯಂಡ್ ದೀಸ್ ಸೆಗ್ಮೆಂಟ್ಸ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ the repetition of repetition, see remember this word, repetition of some organs. ಸೊ ಕೆಲವೊಂದು ಆರ್ಗನ್ಸು ಎಲ್ಲ ಸೆಗ್ಮೆಂಟ್ಸ್ಗಳಲ್ಲೂ ಅವು ರಿಪೀಟ್ ಆಗ್ತಾ ಹೋಗಬೇಕು. ದೆನ್ ಓನ್ಲಿ ವಿ ಕಾಲ್ ಇಟ್ ಆ್ಯಸ್ ಅ ಸೆಗ್ಮೆಂಟೇಷನ್. ಈ ಸೆಗ್ಮೆಂಟ್ಸ್ ಏನಿದಾವಲ್ಲ, ದೀಸ್ ಸೆಗ್ಮೆಂಟ್ಸ್ ಆರ್ ಕಾಲ್ಡ್ ಆ್ಯಸ್ ಮೆಟಾಮಿಯರ್ಸ್. ಮೆಟಾಮಿಯರ್ಸ್, ಓಕೆ, ಸಮಟೈಮ್ಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸೊಮಾಯ್ಡ್ಸ್. ಸೊ ರಿಮೆಂಬರ್ ದಿಸ್ ವರ್ಡ್. ಸೊ ಇನ್ ಕೇಸ್ ಆಫ್ ಸೆಗ್ಮೆಂಟೇಷನ್, ಈ ಪ್ರತಿಯೊಂದು ಒಂದೊಂದು ಸೆಗ್ಮೆಂಟಿಗೆ ನಾವು ಮೆಟಾಮಿಯರ್ಸ್ ಅಥವಾ ಸೊಮೈಡ್ಸ್ ಅಂತ ಕರಿತೀವಿ. ಸ್ವಲ್ಪ ಇಲ್ಲಿ ಇದನ್ನ ಡಿಟೇಲಾಗಿ ಸ್ಟಡಿ ಮಾಡೋಣ, ಅಂದರೆ ಅರ್ಥ ಆಗುತ್ತೆ. ನಾವು ದಿಸ್ ಸೆಗ್ಮೆಂಟೇಷನ್ ಅಗೇನ್ ಇಟ್ ಈಸ್ ಆಫ್ ಡಿಫ್ರೆಂಟ್ ಕೈಂಡ್. ದ ಫಸ್ಟ್ ಟೈಪ್ ಈಸ್ ಕಾಲ್ಡ್ ಆ್ಯಸ್ ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಅಥವಾ ಸಿಂಪಲ್ ಆಗಿ ಮೆಟಾಮೆರಿಸಮ್ ಅಂತಲೂ ಕರೀತಾರೆ. ಸೊ ಫಸ್ಟ್ ಒನ್ ಈಸ್ ಮೆಟಾಮೆರಿಕ್ segmentation. Okay, next internal segmentation, sorry, first we will take external segmentation andre easy agutte. So first one is metameric segmentation, then external segmentation. Okay, third one is internal segmentation and fourth one is false segmentation. ಓಕೆ, ಸೊ ಈ ಆಧಾರದ ಮೇಲೆ, ಸೆಗ್ಮೆಂಟೇಷನ್ ಆಧಾರದ ಮೇಲೆ ನಾವು ಹೆಂಗೆ ಡಿವೈಡ್ ಮಾಡ್ಬೋದು ಅಂತ ಕಲಿಯೋಣ. ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಅಂದರೆ ಇಲ್ಲಿ ಬರುವಂತಹ ಎನಿಮಲ್ಸ್ ತಗೊಂಡ್ರೆ ದ ಬಾಡಿ ಆಫ್ ದ್ಯಾಟ್ ಎನಿಮಲ್ ಈಸ್ ಡಿವೈಡೆಡ್ ಬೋತ್ ಎಕ್ಸ್ಟರ್ನಲಿ ಆ್ಯಸ್ ವೆಲ್ ಆ್ಯಸ್ ಇಂಟರ್ನಲಿ. ಸೊ ಹೊರಗಡೆಯಿಂದನೂ ಅದು ಡಿವೈಡ್ ಆಗಿರುತ್ತೆ, ಒಳಗಡೆಯಿಂದನೂ ಅದು ಡಿವೈಡ್ ಆಗಿರುತ್ತೆ. ಎಕ್ಸಾಂಪಲ್ ಯಾವುದು ಅಂತಂದರೆ ಅರ್ಥವಮ್ ಗೊತ್ತಾ, ಈ ಮಳಿಹುಳು ಅಂತೀವಲ್ಲ ನಾವು, ರೈತರ ಬೆಸ್ಟ್ ಫ್ರೆಂಡ್ಸ್ ಅಂತ ಕರಿತೀವಲ್ಲ. ಈ ಅರ್ಥವರ್ಮ್ ಯಾವ ಫ್ಯಾಮ್ಲಿ? ಆ್ಯನಿಲಿಡಾ. ಓಕೆ, ಸೊ ಆ್ಯನಿಲಿಡಾದಲ್ಲಿ ಬರುವಂತಹ ಆ್ಯನಿಮಲ್ಸ್ಗಳಲ್ಲಿ ನಾವು ಮೆಟಾಮೆರಿಕ್ ಸೆಗ್ಮೆಂಟೇಷನ್ನ ಕಾಣ್ಬೋದು. ಈ ಅರ್ಥವರ್ಮ್ ಹೆಂಗಿರುತ್ತೆ ಅಂತಂದರೆ ಜಸ್ಟ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ, ಹೌದಾ. ಆಮೇಲೆ ಇಲ್ಲಿ ಸಾಕಷ್ಟು ಈ ಥರ ಸೆಗ್ಮೆಂಟ್ಸ್ಗಳು ಕಾಣಿಸ್ತವೆ. ಅರ್ಥವರ್ಮ್, EARTH, ಮಣ್ಣಿನ ಹುಳ ಅಂತ ಕರಿತೀವಲ್ಲ, ಅರ್ಥವರ್ಮ್. ಹಾಗಾದರೆ ಈ ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಡೆಫಿನೇಷನ್ ತಗೊಂಡ್ರೆ ಇಲ್ಲಿ ನಾನು ನಿಮಗೆ 2 ಸೆಗ್ಮೆಂಟ್ಸನ್ನು ಫುಲ್ ದೊಡ್ಡದಾಗಿ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇದು ಒಂದು, ಈ ಒಂದು ಸೆಗ್ಮೆಂಟ್ ಏನು, ಇದು ಒಂದು ಮೆಟಾಮಿಯರ್, ಇದು ಒಂದು ಮೆಟಾಮಿಯರ್, ಇದು ಒಂದು ಮೆಟಾಮಿಯರ್, ಈಚ್ ಸೆಗ್ಮೆಂಟ್. ಓಕೆ, ಈ ಫಸ್ಟ್ ಸೆಗ್ಮೆಂಟಲ್ಲಿನೂ ಒಂದು ಎಲಿಮೆಂಟರಿ ಕೆನಾಲ್ ಇದೆ, ಅದೇ ಎಲಿಮೆಂಟರಿ ಕೆನಾಲು ನೆಕ್ಸ್ಟ್ ಸೆಗ್ಮೆಂಟಿಗೂ ಹೋಗಿದೆ, ಅದೇ ಪೂರ್ತಿ ಬಾಡಿ ಎಂಡ್ ಆಗೋವರೆಗೂ ಇದು ಬೆಳೀತಾ ಹೋಗಿರುತ್ತೆ. ಸೊ ಪ್ರತಿಯೊಂದು ಸೆಗ್ಮೆಂಟಲ್ಲಿನೂ ಈ ಸ್ಟ್ರಕ್ಚರನ್ನು ಕಾಣ್ಬೋದು, ಅದಕ್ಕೆ ನಾವಿಲ್ಲಿ ರಿಪೀಟ್ ಆಗಿರಬೇಕು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈ ಆ್ಯನಿಲಿಡಾ ಫ್ಯಾಮಿಲಿನಲ್ಲಿ ಕೆಲವೊಂದು ಸ್ಪೆಷಲ್ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ಸ್ ಕಾಣಿಸ್ತವೆ. ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ಸ್ ಅಂತಂದರೆ ಈ ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಹಾಕುವಂತಹ ಸ್ಟ್ರಕ್ಚರ್ಸ್. ಪ್ರತಿಯೊಂದು ಸೆಗ್ಮೆಂಟ್ಸ್ಗಳಲ್ಲಿ ಕೂಡ ನಾವು ಈ ಸ್ಟ್ರಕ್ಚರನ್ನು, ಎಕ್ಸ್ಕ್ರೀಟರಿ ಸ್ಟ್ರಕ್ಚರನ್ನು ಕಾಣ್ಬೋದು. ಓಕೆ, ಸೊ ಇದೇ ರೀತಿ ಇನ್ನೂ ಕೆಲವೊಂದು ಸ್ಟ್ರಕ್ಚರ್ಸನ್ನು ತಗೊಂಡ್ರೆ ಎಲ್ಲ ಸೆಗ್ಮೆಂಟಲ್ಲಿನೂ ಆ ಸ್ಟ್ರಕ್ಚರ್ಸು ರಿಪೀಟ್ ಆಗಿರ್ತವೆ. ಆಮೇಲೆ ಇದೇನು ಡಿವೈಡ್ ಮಾಡಿರುವಂತಹ ಏನು ಸ್ಟ್ರಕ್ಚರ್ ಇದೆಯಲ್ಲ, ಇದು ಹೊರಗಡೆಯಿಂದನೂ ಡಿವೈಡ್ ಆಗಿದೆ ಮತ್ತು ಒಳಗಡೆಯಿಂದನೂ ಸ್ವಲ್ಪ ಇದು ಈ ಥರ ಡಿವೈಡ್ ಆಗಿರುತ್ತೆ.
Okay, so this type of body division is called as metameric segmentation. Here the division of the body takes place externally as well as internally. Example ಯಾವುದು? Annelida. ಮೋರ್ ಸ್ಪೆಸಿಫಿಕ್ ಆಗಿ ಯಾವುದು? ಅರ್ಥ್ವರ್ಮ್ ಅಂತ ನೀವಿಲ್ಲಿ ಕಲಿಬೋದು. ಎಕ್ಸ್ಟರ್ನಲ್ ಸೆಗ್ಮೆಂಟೇಷನ್ ಅಂತಂದರೆ, ಎಕ್ಸ್ಟರ್ನಲ್ ಅಂತಂದರೆ ಏನು? ಹೊರಗಡೆ ಅಂತ ಅರ್ಥ, ಹೌದಾ? ಇಲ್ಲೇನಾಗುತ್ತೆ, ಆ ಬಾಡಿ, ಅನಿಮಲ್ ಬಾಡಿ ಹೊರಗಡೆಯಿಂದ ಸೆಗ್ಮೆಂಟ್ ಆಗಿರೋ ಥರ ಕಾಣಿಸುತ್ತೆ, ಬಟ್ ಒಳಗಡೆಯಿಂದ ಅದು ಸೆಗ್ಮೆಂಟೇಷನ್ ಆಗಿರೋದಿಲ್ಲ. ಸೂಪರ್ಫಿಷಿಯಲಿ ಮಾತ್ರ ಅದು ಸೆಗ್ಮೆಂಟೇಷನ್ ಕಾಣಿಸುತ್ತೆ. ಎಕ್ಸಾಂಪಲ್ ಬೆಸ್ಟ್ ಯಾವುದು ಅಂತಂದರೆ ಇಲ್ಲಿ ಆರ್ಥ್ರೋಪೋಡಾ. ಓಕೆ, ಆರ್ಥ್ರೋಪೋಡಾ ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಇನ್ಸೆಕ್ಟ್ಸ್, ಹೌದಾ? ಇವಾಗ ನೀವು ಬಟರ್ಫ್ಲೈ ಡ್ರಾ ಮಾಡಿದ್ವಲ್ಲ, ಸೊ ಈ ಬಟರ್ಫ್ಲೈನಲ್ಲಿ ತೊಗೊಂಡ್ರೆ ಇಲ್ಲಿ ಬಾಡಿ ಪಾರ್ಟ್ಸ್ ನಮಗೆ ಈ ಥರ ಡಿವೈಡ್ ಆಗಿರೋ ಥರ ಕಾಣಿಸ್ತವೆ. ಇಲ್ಲಿ ನೋಡಿ, ಸೊ ಈ ಥರ ಡಿವೈಡ್ ಆಗಿರ್ತವೆ. ಬಟ್ ನೀವು ಒಳಗಡೆ ಈ ಡಿವೈಡ್ ಆಗಿರುವಂತಹ ಸ್ಟ್ರಕ್ಚರ್ ತೆಗೆದು ನೋಡಿದ್ರಿ ಅಂತಂದರೆ ಒಳಗಡೆ ಹಿಂಗೇನು ಸೆಗ್ಮೆಂಟೇಷನ್ ಇರೋದಿಲ್ಲ, ಹೊರಗಡೆ ಮಾತ್ರ ಇದು ಡಿವೈಡ್ ಆಗಿದೆ. ಸೊ ದಿಸ್ ಟೈಪ್ ಆಫ್ ಸೆಗ್ಮೆಂಟೇಷನ್ ವಿ ಕಾಲ್ ಇಟ್ ಆಸ್ ಎಕ್ಸ್ಟರ್ನಲ್ ಸೆಗ್ಮೆಂಟೇಷನ್. ಇಟ್ ಈಸ್ ಜಸ್ಟ್ ಫ್ರಮ್ ದ ಔಟ್ಸೈಡ್. ಇಂಟರ್ನಲಿ ದ ಆರ್ಗನ್ಸ್ ಆರ್ ನಾಟ್ ರಿಪೀಟೆಡ್. ಓಕೆ, ಇದ್ರದ್ದು ಅಪೋಸಿಟ್ ಯಾವುದು? ಇಂಟರ್ನಲ್ ಸೆಗ್ಮೆಂಟೇಷನ್. ಇಲ್ಲೇನಾಗುತ್ತೆ, ಬಾಡಿ ಹೊರಗಡೆಯಿಂದ ನಿಮಗೆ ಸೆಗ್ಮೆಂಟ್ ಆಗದೇ ಇರೋ ಥರ ಕಾಣಿಸುತ್ತೆ, ಬಟ್ ಒಳಗಡೆ ಬಾಡಿ ಸೆಗ್ಮೆಂಟೇಷನ್ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ ತೊಗೋಬೋದು, ಅಥವಾ ವೇಟ್ ಐ ವಿಲ್ ರೈಟ್ ಮ್ಯಾನ್ ಓನ್ಲಿ. ಓಕೆ, ಇವಾಗ ನಮ್ಮ ಬಾಡಿ ತೊಗೊಂಡ್ರೆ ನೀವು ಒಂದು ಹ್ಯೂಮನ್ ಬಾಡಿ ನೋಡಿದರೆ ಸೆಗ್ಮೆಂಟೇಷನ್ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಅನಿಸೋದೇ ಇಲ್ಲ. ಬಟ್ ಆ ಬಾಡಿ ಒಳಗಡೆ ನೋಡಿದ್ರಿ ಅಂತಂದರೆ ಸಾಕಷ್ಟು ರೀತಿಯಲ್ಲಿ ನಾವು ಸೆಗ್ಮೆಂಟೇಷನ್ಗಳನ್ನು ಕಾಣ್ಬೋದು. ಹೇಗೆ ಸೆಗ್ಮೆಂಟೇಷನ್ ಆಗಿದೆ ಅಂತ ಹೇಳ್ಬೋದು. ಆರ್ಗನ್ಸ್ಗಳು ರಿಪೀಟ್ ಆಯಿತು ಅಂತಂದರೆ ಅಲ್ಲಿ ಸೆಗ್ಮೆಂಟೇಷನ್ ಆಗಿದೆ ಅಂತ ನಾವು ಹೇಳ್ಬೋದು. ಹಾಗಾದರೆ ನಮ್ಮ ಬಾಡಿನಲ್ಲಿ ಎಲ್ಲೆಲ್ಲ ಆರ್ಗನ್ಸ್ ರಿಪೀಟ್ ಆಗಿದ್ದಾವೆ ಅಂತಂದರೆ, ನೀವು ಈ ಬೆನ್ನು ಮೂಳೆನಲ್ಲಿ ರಿಪ್ಸ್ ಇದಾವಲ್ಲ, ರಿಪ್ಸ್ ಅಂದರೆ ಪಕ್ಕೆಲುಬು ಅಂತ ಹೇಳ್ತೀವಲ್ಲ ನಾವು, ಇಲ್ಲಿ ಪಕ್ಕೆಲುಬುಗಳು ಕಂಟಿನ್ಯೂಸ್ ಆಗಿ ಫಾರ್ಮ್ ಆಗ್ತಾ ಹೋಗಿದ್ದಾವೆ. ಸೊ ಅದು ಕಂಟಿನ್ಯೂಸ್ ಆಗಿದೆ ಅಂದ್ರೇನು? ಅದು ರಿಪೀಟ್ ಆಗಿದೆ ಅಂತ ಅರ್ಥ. ರಿಪೀಟ್ ಆಗಿದೆ ಅಂದರೆ ಏನು? ಅಲ್ಲಿ ಸೆಗ್ಮೆಂಟೇಷನ್ ಥರ ಇದೆ ಅಂತ ಅರ್ಥ. ಸೊ ಬಾಡಿ ಒಳಗಡೆ ಅದು ಸೆಗ್ಮೆಂಟೇಷನ್ ಫಾರ್ಮ್ ಆಗಿರುತ್ತೆ, ಬಟ್ ಹೊರಗಡೆಯಿಂದ ನಿಮಗೆ ಏನು ಸೆಗ್ಮೆಂಟೇಷನ್ ಅಂತ ಕಾಣೋದಿಲ್ಲ. ಗೊತ್ತಾಗ್ತಿದೆಯಾ? ಸೊ ಇಂಟರ್ನಲ್ ಸೆಗ್ಮೆಂಟೇಷನ್ ಅಂತಂದರೆ ಹೊರಗಡೆಯಿಂದ ಬಾಡಿ ಇಟ್ ವಿಲ್ ಅಪಿಯರ್ ನಾರ್ಮಲಿ, ಬಟ್ ಇಂಟರ್ನಲಿ ಯು ಕ್ಯಾನ್ ಸಿ ದ ರಿಪಿಟೇಷನ್ ಆಫ್ ಸಮ್ ಆರ್ಗನ್ಸ್. ಎಕ್ಸಾಂಪಲ್ಸ್ ಯಾವುದು? ರಿಬ್ಸ್ ಆಗ್ಬೋದು, ಈಗ ಪಕ್ಕೆಲುಬು ಅಂತೀವಲ್ಲ, ರಿಬ್ಸ್ ಆಗ್ಬೋದು, ಅಥವಾ ಇವನ್ ನೋಟೋಕಾಡಿ, ಬೆನ್ನು ಹುರಿನಲ್ಲಿ ಏನವು ಒಂದೊಂದು ಏನು ಸ್ಟ್ರಕ್ಚರ್ಸ್ ಇದಾವಲ್ಲ ಅವು ಕೂಡ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಹೋಗಿದ್ದಾವೆ. ಇವಾಗ ನಾವು ಈ ಬೆನ್ನು ಮೂಳೆಯನ್ನು ಡ್ರಾ ಮಾಡಿದರೆ, ನರ್ವಸ್ ಸಿಸ್ಟಮ್ ಡ್ರಾ ಮಾಡಿದರೆ ಈ ಥರ ಸ್ಟ್ರಕ್ಚರ್ಸನ್ನು, ಬೆನ್ನು ಹುರಿಯನ್ನು ನಾವು ಡ್ರಾ ಮಾಡ್ತೀವಿ, ಹೌದಾ? ಸೊ ಇವು ಪ್ರತಿಯೊಂದು ಒಂದಾದಮೇಲೆ ಒಂದು ಕಂಟಿನ್ಯೂಸ್ ಆಗಿ ಬೆಳೀತಾ ಹೋಗಿದ್ದಾವೆ. ಈ ಎರಡಕ್ಕೂ ಮಧ್ಯೆ ಏನಿರುತ್ತೆ? ಈ ಥರ ಪಕ್ಕೆಲುಬು ಇರ್ತವೆ. ಓಕೆ, ಸೊ ಇದನ್ನೇ ನಾವು ಇಂಟರ್ನಲ್ ಸೆಗ್ಮೆಂಟೇಷನ್ ಅಂತ ಕರಿತಾ ಇರೋದು. ಸೊ ಇಂಟರ್ನಲ್ ಆಗಿ ಸೆಗ್ಮೆಂಟೇಷನ್ಸ್ ಅಂದರೆ ರಿಪೀಟ್ ಆಗ್ತಾ ಹೋಗಿದ್ದಾವೆ, ಬಟ್ ಹೊರಗಡೆಯಿಂದ ನಿಮಗೆ ಏನು ಸೆಗ್ಮೆಂಟೇಷನ್ ಕಾಣೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಸೆಗ್ಮೆಂಟೇಷನ್. ಇನ್ನೊಂದಿದೆ ಫಾಲ್ಸ್ ಸೆಗ್ಮೆಂಟೇಷನ್. ಫಾಲ್ಸ್ ಅಂದರೆ ಏನು? ಸುಳ್ಳು ಅಂತ ಅರ್ಥ. ಸೊ ಸೆಗ್ಮೆಂಟೇಷನ್ನು ಹೊರಗಡೆನೂ ಇರೋದಿಲ್ಲ, ಒಳಗಡೆನೂ ಇರೋದಿಲ್ಲ, ಬಟ್ ನೀವು ಆ ಎನಿಮಲನ್ನು ನೋಡಿದರೆ ಹೌದಲ್ಲ ಇದರಲ್ಲಿ ಸೆಗ್ಮೆಂಟ್ಸ್ ಇದ್ದಾವೆ ಅಂತ ನೀವು ಇಮ್ಯಾಜಿನ್ ಮಾಡ್ಬೋದು. ಎಕ್ಸಾಂಪಲ್ ಯಾವುದು ಅಂದರೆ ಟೇಪ್ ವರ್ಮ್ ಅಂತ ಒಂದು ಎನಿಮಲ್. ಇಟ್ ಕಮ್ಸ್ ಅಂಡರ್ ಪ್ಲಾಥಿಹೆಲ್ಮಿಂಥಸ್. ಟೇಪ್ ವರ್ಮ್ ಎನಿಮಲ್ ಬಾಡಿ ನೋಡಿದರೆ ಈ ರೀತಿಯಾಗಿರುತ್ತೆ. ಒಂದು ಸ್ಮಾಲ್ ಹೆಡ್ ಪೋರ್ಷನ್ ಇರುತ್ತೆ. ಓಕೆ, ಕೆಳಗಡೆ ಈ ಥರ ಟೇಲ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಓಕೆ, ಸೊ ಇದರಲ್ಲಿ ನಿಮಗೆ ಸಾಕಷ್ಟು ಈ ಥರ ಸೆಗ್ಮೆಂಟ್ ಇರೋ ಥರ ಸ್ಟ್ರಕ್ಚರ್ ಕಾಣಿಸುತ್ತೆ, ಬಟ್ ಇದು ಸೆಗ್ಮೆಂಟ್ ಅಲ್ಲ, ಇದು ಒಂದೇ ಒಂದು ಎನಿಮಲ್ ಬಾಡಿ ಪಾರ್ಟು ಬಡ್ಡಿಂಗ್ ಆಗ್ತಾ ಬಡ್ಡಿಂಗ್ ಗೊತ್ತಿದೆಯಲ್ಲ, ಹೈಡ್ರಾದಲ್ಲಿ ಬಡ್ಡಿಂಗ್ ಓದಿದ್ವಲ್ಲ ನಾವು, ಈ ಇದೇನು ಸ್ಟ್ರಕ್ಚರ್ಸ್ ಇದೆಯಲ್ಲ, ಇಲ್ಲಿ ನೆಕ್ ಅಂತ ಸ್ಟ್ರಕ್ಚರ್ ಇದೆಯಲ್ಲ, ಈ ನೆಕ್ ಯಾವತ್ತು ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾ ಹೊಸ ಬಾಡಿ ಪಾರ್ಟನ್ನು ಅದು ಬೆಳೆಸ್ತಾ ಹೋಗುತ್ತೆ. ಅದು ಬೆಳೀತಾ ಹೋದಂಗೆ ಇದು ದೂರ ಹೋಗ್ತಾ ಇಲ್ಲಿ ಹೊಸ ಪಾರ್ಟ್ಸ್, ಹೊಸ ಸೆಗ್ಮೆಂಟ್ ಥರ ಸ್ಟ್ರಕ್ಚರ್ಸು ಫಾರ್ಮ್ ಆಗುತ್ತೆ. ಎಲ್ಲಿ? ಜಸ್ಟ್ ನೆಕ್ನಲ್ಲಿ ಮಾತ್ರ. ಓಕೆ, ಸೊ ಈ ಥರವಾದಂತಹ ಸೆಗ್ಮೆಂಟೇಷನ್ನ ನಾವು ಫಾಲ್ಸ್ ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಯಾವ ಎನಿಮಲ್ನಲ್ಲಿ ಕಾಣಿಸುತ್ತೆ? ಇದು ಟೇಪ್ ವರ್ಮ್ನಲ್ಲಿ ಕಾಣಿಸುತ್ತೆ. ಯಾಕೆ ಅಲ್ಲಿ ಫಾಲ್ಸ್ ಸೆಗ್ಮೆಂಟೇಷನ್? ಯಾಕಂದರೆ ನೆಕ್ ರೀಜನ್ನಲ್ಲಿ ಬಾಡಿ ಪಾರ್ಟ್ ಆಗಿರೋದು
ಕಟ್ ಆಗ್ತಾ ಹೋಗುತ್ತೆ. ಬಟ್ ಅದು ಕಟ್ ಆಗಿದಂತಹ ಪೋರ್ಷನ್ ಅಲ್ಲೇ ಅಟ್ಯಾಚ್ ಆಗಿ ಅಲ್ಲೇ ಉಳಿದ್ಬಿಟ್ಟಿರುತ್ತೆ. ಸೊ ದ್ಯಾಟ್ ಟೈಪ್ ಆಫ್ ಸೆಗ್ಮೆಂಟೇಷನ್ ವಿ ಕಾಲ್ ಇಟ್ ಆಸ್ ಫಾಲ್ಸ್ ಸೆಗ್ಮೆಂಟೇಷನ್. ಅರ್ಥ ಆಯ್ತಾ? ಸೊ ಸೆಗ್ಮೆಂಟೇಷನ್ ಅಂತಂದರೆ ಏನು? ಬಾಡಿ ಡಿವಿಷನ್ ಆಗಿರುವಂತಹ ಕಂಡೀಷನ್ನು. ಡಿವಿಷನ್ ಆಫ್ ದ ಬಾಡಿ ಟು ಫಾರ್ಮ್ ದ ಸೆಗ್ಮೆಂಟ್ಸನ್ನು ನಾವು ಮೆಟಾಮಿಯರ್ಸ್ ಅಥವಾ ಸೋಮೈಟ್ಸ್ ಅಂತ ಕೂಡ ಕರಿತೀವಿ. ಆ ಸೆಗ್ಮೆಂಟೇಷನಲ್ಲಿ ಅಟ್ಲೀಸ್ಟ್ ಕೆಲವೊಂದು ಆರ್ಗನ್ಸ್, ಎಲ್ಲ ಆರ್ಗನ್ಸ್ ರಿಪೀಟ್ ಆಗದೇ ಇದ್ರೂ ಕೆಲವೊಂದು ಮಿನಿಮಮ್ ಆರ್ಗನ್ಸ್ ರಿಪೀಟ್ ಆಗದಿರಬೇಕು. ಅದನ್ನು ನಾವು ಟ್ರೂ ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಸೊ ವಿ ಹ್ಯಾವ್ ಮೆಟಾಮೆರಿಕ್ ಸೆಗ್ಮೆಂಟೇಷನ್, ಎಕ್ಸ್ಟರ್ನಲ್ ಸೆಗ್ಮೆಂಟೇಷನ್, ದೆನ್ ಇಂಟರ್ನಲ್ ಸೆಗ್ಮೆಂಟೇಷನ್, ಫಾಲ್ಸ್ ಸೆಗ್ಮೆಂಟೇಷನ್. ಇದನ್ನ ಬಿಟ್ಬಿಡಿ. ಇಲ್ಲಿ ಹೊರಗಡೆಯಿಂದನೂ ಬಾಡಿ ಡಿವೈಡ್ ಆಗಿರುತ್ತೆ, ಒಳಗಡೆಯಿಂದನೂ ಸ್ವಲ್ಪ ಇದು ಡಿವೈಡ್ ಆಗಿರುತ್ತೆ. ಎಕ್ಸ್ಟರ್ನಲ್ ಅಂತಂದರೆ ಹೊರಗಡೆಯಿಂದ ಡಿವೈಡ್ ಆಗಿರುತ್ತೆ, ಬಟ್ ಒಳಗಡೆ ಒಂದೇ ಒಂದು ಪ್ಲೇನ್ ಬಾಡಿ ಇರುತ್ತೆ. ಇಲ್ಲಿ ಏನಾಗುತ್ತೆ, ಹೊರಗಡೆ ಡಿವಿಷನ್ ಆಗದೇ ಇರೋ ಥರ ಕಾಣಿಸುತ್ತೆ, ಬಟ್ ಒಳಗಡೆ ಅಲ್ಲಿ ಆರ್ಗನ್ಸ್ ರಿಪೀಟ್ ಆಗಿರೋದ್ರಿಂದ ಒಳಗಡೆ ಡಿವಿಷನ್ ಸೆಗ್ಮೆಂಟೇಷನ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಅಬೌಟ್ ದ ಸೆಗ್ಮೆಂಟೇಷನ್. ಸೊ ಸೆಗ್ಮೆಂಟೇಷನ್ ಬೇಸ್ಡ್ ಮೇಲೇನು ನಾವು ಆ್ಯನಿಮಲನ್ನು ಕ್ಲಾಸಿಫಿಕೇಷನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ದ ಲಾಸ್ಟ್ ಒನ್, ಇಟ್ ಈಸ್ ಅಬೌಟ್ ದ ನೋಟೋಕಾರ್ಡ್. ಸೊ ನೋಟೋಕಾರ್ಡ್ ಎಲ್ಲಿ ಸಿಗುತ್ತೆ? ನೋಟೋಕಾರ್ಡ್ ನಮಗೆ ಡಾರ್ಸಲ್ ಸರ್ಫೇಸ್ನಲ್ಲಿ ಸಿಗುತ್ತೆ. ಈ ಡಾರ್ಸಲ್ ಸರ್ಫೇಸ್ ಅಂದರೆ ಏನು? ಸೊ ಲಾಸ್ಟ್ ಕ್ಯಾರೆಕ್ಟರ್ ಯಾವುದು? ನೋಟೋಕಾರ್ಡ್. ಓಕೆ, ಸೊ ಈ ನೋಟೋಕಾರ್ಡ್ ಅಂತಂದರೆ ಜರ್ಮ್ ಲೇಯರ್ಸ್ ಕಲ್ತ್ವಲ್ಲ ನಾವು ಟ್ರಿಪ್ಲೋಬ್ಲಾಸ್ಟಿಕ್ನಲ್ಲಿ, ಎಕ್ಟೋ, ಎಂಡೋ ಆ್ಯಂಡ್ ಮಿಸೋಡರ್ಮಲ್. ಈ ಮಿಸೋಡರ್ಮೇನ್ ಮಿಡಲ್ ಲೇಯರ್ ಇತ್ತಲ್ಲ, ಈ ಮಿಡಲ್ ಲೇಯರಿಂದ ಬೆಳೆಯುವಂತಹ ಒಂದು ಸ್ಟ್ರಕ್ಚರ್ ಯಾವುದು? ನೋಟೋಕಾರ್ಡ್ ಸ್ಟ್ರಕ್ಚರ್. ಈ ನೋಟೋಕಾರ್ಡ್ ಎಲ್ಲಿರುತ್ತೆ ಅಂತಂದರೆ ಡಾರ್ಸಲ್ ಸರ್ಫೇಸ್ನಲ್ಲಿ ಇರುತ್ತೆ. ಡಾರ್ಸಲ್ ಅಂತಂದರೆ ಏನು? ಇವಾಗ ಯಾವುದೋ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ, ಆಬ್ಜೆಕ್ಟ್ ಇದೆ, ಈ ಕಡೆ ಹೆಡ್ ಇದೆ ಅಂದರೆ ಇದು ಎಂಟೀರಿಯರ್ ಆಯಿತು, ಇದು ಪೋಸ್ಟೀರಿಯರ್ ಟೇಲ್ ಇದೆ ಅಂತ ಇಲ್ಲಿ ಅರ್ಥ. ಸೊ ಎಂಟೀರಿಯರ್ ಆಯಿತು ಮತ್ತು ಪೋಸ್ಟೀರಿಯರ್ ಆಯಿತು. ಈ ಎನಿಮಲ್ಲು ಮೇಲ್ಗಡೆ ಇರುವಂತಹ ಏನು ಸರ್ಫೇಸ್ ಇದೆಯಲ್ಲ, ಇದು ಡಾರ್ಸಲ್ ಸರ್ಫೇಸ್. ಕೆಳಗಡೆ ಇತ್ತು ಅಂದರೆ ಅದು ವೆಂಟ್ರಲ್ ಸರ್ಫೇಸ್. ಗೊತ್ತಾಗ್ತಿದೆಯಾ? ಹೆಡ್ ಇರುವಂಥದ್ದು ಎಂಟೀರಿಯರ್ ಎಂಡ್, ಟೇಲ್ ಇರುವಂಥದ್ದು ಪೋಸ್ಟೀರಿಯರ್ ಎಂಡ್, ಮೇಲ್ಗಡೆ ಏನದು ಇದು ಡಾರ್ಸಲ್ ಸರ್ಫೇಸ್, ಕೆಳಗಡೆ ಏನಿರುತ್ತೆ ಕಾಲುಗಳಿರ್ತವೆ, ಕೆಳಗಡೆ ಇದು ವೆಂಟ್ರಲ್ ಸರ್ಫೇಸ್. ಹೌದಾ? ನಮ್ಮ ಬಾಡಿನಲ್ಲಿ ಯಾವುದು ಡಾರ್ಸಲ್ ಸರ್ಫೇಸ್ ಅಂತಂದರೆ ಇದು ಹಿಂದ್ಗಡೆ ಇದೆಯಲ್ಲ, ಇದು ಡಾರ್ಸಲ್ ಸರ್ಫೇಸ್. ಯಾಕೆ ಇದು ಡಾರ್ಸಲ್ ಸರ್ಫೇಸ್? ನಾವು ಮನುಷ್ಯ ಆಗೋಕ್ಕಿಂತ ಮುಂಚೆ ಈ ರೀತಿ ಸ್ಟ್ರೇಟಾಗಿ ಮನುಷ್ಯ ಆಗೋಕ್ಕಿಂತ ಮುಂಚೆ ನಾವು ಈ ಥರ ಮಂಗಗಳ ಥರ ಇದ್ವಿ. ಹೌದಾ? ಸೊ ನೀವು ಮಂಗಗಳನ್ನು ನೋಡಿದರೆ 4 ಕಾಲುಗಳನ್ನು ಅದು ಕೆಳಗಡೆ ಇಟ್ಕೊಂಡು ಕುಂತಿರುತ್ತೆ. ಸೊ ಆವಾಗ ಈ ಪಾರ್ಟ್ ಏನಾಯಿತು, ನಾವು ಹಿಂಗೆ ಬಗ್ಗಿದ್ರೆ ಇದು ಮೇಲೆ ಬಂತು. ಹೌದಾ? ಸೊ ಮೇಲೆ ಬಂದಿದ್ದು ಯಾವುದು? ಮೇಲೆ ಇತ್ತಂದರೆ ಅದು ಡಾರ್ಸಲ್ ಸರ್ಫೇಸ್. ಇದು ಏನಿದು? ಇದು ವೆಂಟ್ರಲ್ ಸರ್ಫೇಸ್. ಓಕೆ, ಈ ನೋಟೋಕಾರ್ಡ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂದರೆ, ನೋಟೋಕಾರ್ಡು ಒಂದು ಎನಿಮಲ್ದು ಡಾರ್ಸಲ್ ಎಂಡಿಗೆ ಅಂದರೆ ಮೇಲ್ಗಡೆ ಫಾರ್ಮ್ ಆಗುತ್ತೆ, ಕೆಳಗಡೆ ಅಲ್ಲ, ಮೇಲ್ಗಡೆ ಇದು ಫಾರ್ಮ್ ಆಗುತ್ತೆ. ಎದರಿಂದ ಫಾರ್ಮ್ ಆಗುತ್ತೆ ಅಂತಂದರೆ ಮಿಸೋಡರ್ಮಿಂದ ಫಾರ್ಮ್ ಆಗುತ್ತೆ. ಓಕೆ, ನಾವು ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಫಿಶ್. ಸೊ ನೀವು ಫಿಶ್ ಬಾಡಿನ ತೊಗೊಂಡ್ರೆ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್. ಓಕೆ, ಸೊ ಇದು ಹೆಡ್ ಆಯಿತು ಅಂತಂದರೆ ಇದು ಎಂಟೀರಿಯರ್ ಎಂಡ್ ಆಯಿತು, ಟೇಲ್ ಅಂತಂದರೆ ಇದು ಪೋಸ್ಟೀರಿಯರ್ ಎಂಡ್. ಮೇಲ್ಗಡೆ ಇತ್ತು ಅಂತಂದರೆ ಅದನ್ನು ನಾವು ಡಾರ್ಸಲ್ ಸರ್ಫೇಸ್ ಅಂತ ಕರಿತೀವಿ, ಕೆಳಗಡೆ ಇತ್ತು ಅಂತಂದರೆ ವೆಂಟ್ರಲ್ ಅಂತ ಕರಿತೀವಿ. ಹೌದಾ? ಈ ಕಾರ್ಡೇಟ್ಸ್ಗಳ ಡಾರ್ಸಲ್ ಸರ್ಫೇಸ್ ತೊಗೊಂಡ್ರಿ ಅಂತಂದರೆ ಮೇಲ್ಗಡೆ ಇಲ್ಲಿ ನರ್ವ್ ಕಾರ್ಡ್ ಇರುತ್ತೆ, ಅಂದರೆ ಇದು ಒಂಥರ ಒಂದು ಸ್ಟ್ರಕ್ಚರ್. ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇದನ್ನು ನಾವು ನರ್ವ್ ಕಾರ್ಡ್ ಅಂತ ಕರಿತೀವಿ. ನರ್ವ್ ಕಾರ್ಡ್ ಅಂತಂದರೆ ಈ ನರಗಳನ್ನು ಹೊಂದಿರುವಂತಹ ಒಂದು ಸ್ಟ್ರಕ್ಚರ್. ಓಕೆ, ಮೌತ್ ಇರುತ್ತಲ್ಲ, ಈ ಮೌತಿಂದ ಎಲಿಮೆಂಟರಿ ಕೆನಲ್ ಫಾರ್ಮ್ ಆಗುತ್ತೆ. ಹೌದಾ? ಟ್ಯೂಬ್ ವಿದಿನ್ ಅ ಟ್ಯೂಬ್ ಕಾನ್ಸೆಪ್ಟ್. ಇದು ಏನಸ್ ಅಥವಾ ಕ್ಲೋಯಾಕ. ಸರಿನಾ? ಸೊ ಎನಿಮಲ್ ಬಾಡಿನಲ್ಲಿ ಮೌತಿಂದ ಏನಸ್ವರೆಗೂ ಒಂದು ಎಲಿಮೆಂಟರಿ ಕೆನಲ್ ಇದೆ, ಅದನ್ನು ನಾವು ಗಟ್ ಅಂತಲೂ ಕರಿತೀವಿ, GUT ಗಟ್ ಅಂತ ಕರಿತೀವಿ. ಡಾರ್ಸಲ್ನಲ್ಲಿ ಏನಿದೆ? ನರ್ವ್ ಕಾರ್ಡ್ ಇದೆ, ನರ್ವ್ ಕಂಡೀಷನ್ ಇದೆ. ಈ ಎರಡರ ಮಧ್ಯೆ ನರ್ವ್ ಮತ್ತು ಈ ಗಟ್ ಎರಡರ ಮಧ್ಯೆ ಇಲ್ಲಿ ಒಂದು ರಾಡ್ ಲೈಕ್ ಸ್ಟ್ರಕ್ಚರ್ ಬೆಳೆಯುತ್ತೆ. ಓಕೆ, ದಿಸ್ ರಾಡ್ ಲೈಕ್ ಸ್ಟ್ರಕ್ಚರ್ ಯಾವ ಲೇಯರಿಂದ ಬೆಳೆಯುತ್ತೆ? ಇದು ಮಿಸೋಡರ್ಮ್ ಲೇಯರಿಂದ ಬೆಳೆಯುತ್ತೆ. ಈ ರಾಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನೇ ನಾವು ನೋಟೋಕಾರ್ಡ್ ಅಂತ ಕರೆಯೋದು.
ಓಕೆ, ಇದು ಯಾವಾಗ ಬೆಳೆಯುತ್ತೆ ಅಂತಂದರೆ ಎಂಬ್ರಿಯಾನಿಕ್ ಸ್ಟೇಜ್ನಲ್ಲಿ ಮಿಸೋಡರ್ಮ್ ಬೆಳೆದು ಆ ಮಿಸೋಡರ್ಮು ಎಂಬ್ರಿಯೋ ಬೆಳೀತಾ ಬೆಳೀತಾ ನೋಟೋಕಾರ್ಡನ್ನು ಫಾರ್ಮ್ ಮಾಡುತ್ತೆ. ಸರಿನಾ? ಸೊ ವಾಟ್ ಈಸ್ ನೋಟೋಕಾರ್ಡ್, ಹೆಂಗೆ ನೀವು ಡಿಫೈನ್ ಮಾಡ್ಬೋದು? ನೋಟೋಕಾರ್ಡ್ ಇಟ್ ಈಸ್ ಮಿಸೋಡರ್ಮಲ್. Why? Because it is a derivative of mesoderm germ layer. Mesodermal rod-like structure. Okay, where it is present? It is present in between the gut and nerve cord. ಸರಿನಾ? ಸೊ ದಿಸ್ ಈಸ್ ದ ಕಂಡೀಷನ್ ಆಫ್ ನೋಟೋಕಾರ್ಡ್. ಹಾಗಾದರೆ ಎಲ್ಲ ಎನಿಮಲ್ಸ್ಗಳಲ್ಲೂ ಈ ನೋಟೋಕಾರ್ಡ್ ಇರುತ್ತಾ ಅಂತಂದರೆ ಇಲ್ಲ. ವಿ ಹ್ಯಾವ್ ನಾನ್ ಕಾರ್ಡೇಟ್ಸ್ ಆ್ಯಂಡ್ ಕಾರ್ಡೇಟ್ಸ್. ಹೌದಾ? ಅಕಶೇರುಕಗಳು ಮತ್ತು ಕಶೇರುಕಗಳು. ಸೊ ಇದನ್ನು ನಾವು ಒಂದನ್ನು ನಾನ್ ಕಾರ್ಡೇಟ್ಸ್ ಅಂತ ಕರಿತೀವಿ. ಇನ್ನೊಂದು ಯಾವುದು ಇಲ್ಲಿ ಡ್ರಾ ಮಾಡಿರುವಂತಹದ್ದು ಇದು ಕಾರ್ಡೇಟ್ಸ್. ಓಕೆ, ಸೊ ದ ಆನಿಮಲ್ಸ್ where we won't get any notochord, we call them as non-chordates, and the animals with notochord we call them as chordates. So illi notochord is absent. Okay, but here notochord is ಪ್ರೆಸೆಂಟ್. ಅದಕ್ಕೆ ಇದನ್ನು ನಾವು ಕಶೇರುಕಗಳು ಅಂತ ಕರಿತಾ ಇದ್ದೀವಿ. ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಇಲ್ಲಿ ಆಲ್ ಇನ್ವರ್ಟಿಬ್ರೇಟ್ಸ್ ಯಾವ್ಯಾವುದು? ಪೋರಿಫೆರಾ ಇಂದ ಅಪ್ ಟು ಎಕೈನೋಡರ್ಮೆಟಾ, ಎಕೈನೋಡರ್ಮ್ಸ್. ಓಕೆ, ನಾವು ಒಂದು ಚಾರ್ಟ್ ಬರೆದಿದ್ವಲ್ಲ, ನೋಟೋಕಾರ್ಡ್ ಪ್ರೆಸೆಂಟ್ ಇರುವಂತಹ ಕಾರ್ಡೇಟ್ಸ್ ಯಾವ್ಯಾವುದು? ಫಿಶಸ್ ಆಗ್ಬೋದು, ಆಂಫಿಬಿಯನ್ಸ್ ಆಗ್ಬೋದು, ರೆಪ್ಟೈಲ್ಸ್, ಏವ್ಸ್, ಈವನ್ ಮ್ಯಾಮಲ್ಸ್. ಈ ಎಲ್ಲ ಎನಿಮಲ್ಸ್ಗಳಲ್ಲಿ ನಮಗೆ ನೋಟೋಕಾರ್ಡು ಕಾಣಿಸುತ್ತೆ. ಸೊ ಇದು ಜಸ್ಟ್ ಸ್ಮಾಲ್ ಕಾನ್ಸೆಪ್ಟ್, ಬಟ್ ನಿಮಗೆ ಅರ್ಥ ಆಗಿರಬೇಕು ನೋಟೋಕಾರ್ಡ್ ಎಲ್ಲಿರುತ್ತೆ ಅಂತ. ನೋಟೋಕಾರ್ಡ್ ಇಟ್ ಈಸ್ ಪ್ರೆಸೆಂಟ್ ಡಾರ್ಸಲಿ ಇನ್ ಬಿಟ್ವೀನ್ ದ ನರ್ವ್ ಕಾರ್ಡ್ ಆ್ಯಂಡ್ ದ ಎಲಿಮೆಂಟರಿ ಕೆನಲ್ ಅಥವಾ ಗಟ್ ಅಂತ ಹೇಳ್ಬೋದು. ಆ್ಯಂಡ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ನೋಟೋಕಾರ್ಡ್ ವಿ ಹ್ಯಾವ್ ನಾನ್ ಕಾರ್ಡೇಟ್ಸ್ ಆ್ಯಂಡ್ ಕಾರ್ಡೇಟ್ಸ್. ಈ ನಾನ್ ಕಾರ್ಡೇಟ್ಸ್ ಅಂತಂದರೆ ಪೋರಿಫೆರಾ ಇಂದ ಎಕ್ನೋಡರ್ಮೆಟ. ಬಟರ್ಫ್ಲೈ ತಗೊಳ್ಳಿ, ಕಾಕ್ರೋಚ್ ತಗೊಳ್ಳಿ, ಯಾವುದೇ ಇನ್ವರ್ಟಿಬ್ರೇಟ್ ಆಗಲಿ ಅಲ್ಲಿ ನಿಮಗೆ ಈ ನೋಟೋಕಾರ್ಡ್ ಅನ್ನುವಂತಹ ಸ್ಟ್ರಕ್ಚರು ಕಾಣಿಸೋದಿಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ನೇಚರ್ ಆಫ್ ನೋಟೋಕಾರ್ಡ್. ಸೊ ಟೋಟಲ್ ನಾವು 6 ಕ್ಯಾರೆಕ್ಟರ್ಸನ್ನು ಆಧಾರವಾಗಿ ಇಟ್ಕೊಂಡು ಆ್ಯನಿಮಲ್ ಕಿಂಗ್ಡಮ್ನ ಕ್ಲಾಸಿಫೈ ಮಾಡಿದ್ವಿ. ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ ಯಾವ್ಯಾವುದು 6 ಕ್ಯಾರೆಕ್ಟರ್ಸ್ ಇತ್ತು. ಫಸ್ಟ್ ಒನ್ ಈಸ್ ಅಬೌಟ್ ದ ಲೆವೆಲ್ ಆಫ್ ಆರ್ಗನೈಸೇಷನ್, ಅಂದರೆ ಅರೇಂಜ್ಮೆಂಟ್ ಆಫ್ ಸೆಲ್ಸ್. ಅದಾದಮೇಲೆ ಡಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್. ಥರ್ಡ್ ಒನ್ ಈಸ್ ನೇಚರ್ ಆಫ್ ಸೀಲೋಮ್. ಅದಾದಮೇಲೆ ಬಾಡಿ ಸಿಮೆಟ್ರಿ. ದೆನ್ ಫಿಫ್ತ್ ಒನ್ ಈಸ್ ಸೆಗ್ಮೆಂಟೇಷನ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಅಬೌಟ್ ದ ನೋಟೋಕಾರ್ಡ್. ಸೊ ಇದೆಲ್ಲ ಕ್ಯಾರೆಕ್ಟರ್ಸನ್ನು ಬೇಸ್ಡ್ ಆನ್ ಆಲ್ ದೀಸ್ ಕ್ಯಾರೆಕ್ಟರ್ಸ್ ವಿ ಕ್ಯಾನ್ ಕ್ಲಾಸಿಫೈ ದ ಆ್ಯನಿಮಲ್ ಕಿಂಗ್ಡಮ್. ಈ 6 ಕ್ಯಾರೆಕ್ಟರ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತಂದರೆ ಒಂದು ಸತಿ ರಿವೈಂಡ್ ಮಾಡಿ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಫೈಲಮ್ ಆಫ್ ಇನ್ವರ್ಟಿಬ್ರೇಟ್ಸ್, ಯಾವುದು? ಪೋರಿಫೆರಾ. ಸೊ ಟೋಟಲ್ ನಾವೆಲ್ಲ ಲಿಸ್ಟ್ ಮಾಡಿದ್ವಲ್ಲ, ಒಂದು ಚಾರ್ಟ್ ಕೊಟ್ಟಿದ್ವಲ್ಲ ಫಸ್ಟು ಈ ಲೆಸನ್ದು ಫಸ್ಟ್ ವಿಡಿಯೋದಲ್ಲಿ. ಆ ಚಾರ್ಟ್ನಲ್ಲಿ ಬರುವಂತಹ ಎಲ್ಲ ಹೆಸರುಗಳನ್ನು ನಾವು ಇಂಡಿವಿಜುವಲ್ ಆಗಿ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್. ಡಿಫಿಕಲ್ಟ್ ಅಂತ ಹೇಳ್ತಾರೆ, ಬಟ್ ಡಿಫಿಕಲ್ಟ್ ಇಲ್ಲ, ನಾವು ಈಸಿ ಮಾಡಿ ಅದನ್ನು ಕಲಿಯೋಣ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ವಿ ವಿಲ್ ಸ್ಟಡಿ ಆಲ್ ದೀಸ್ ಫೈಲಮ್ಸ್ ಕ್ಯಾರೆಕ್ಟರ್ಸ್ ಒನ್ ಬೈ ಒನ್ ವಿತ್ ಅ ಸೂಟೇಬಲ್ ಎಕ್ಸಾಂಪಲ್ಸ್. ಅದಕ್ಕೂ ಮುಂಚೆ ನಾನೇನು ಹೇಳಬೇಕಂದ್ರೆ, ಈ ಫೈಲಮ್ಗಳು ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಫಾರ್ಮ್ಯಾಟನ್ನು ಮೇಂಟೈನ್ ಮಾಡೋಣ. ಈ ಫಾರ್ಮ್ಯಾಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಪೋರಿಫೆರಾ ಕಲಿತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಪೋರಿಫೆರಾ ಫಸ್ಟ್ ಇನ್ವರ್ಟಿಬ್ರೇಟ್ ಫೈಲಮ್. ಹೇಗೆ ನೀವು ಸಿಸ್ಟಮೆಟಿಕ್ ಆಗಿ ಕಲಿಬೇಕು ಅಂತಂದರೆ, ಫಸ್ಟು ಆ ಫೈಲಮ್ನಲ್ಲಿ ಬರುವಂತಹ ಎನಿಮಲ್ಸು ಎಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತವೆ, ಎಲ್ಲಿ ಕಾಣಿಸ್ತವೆ, ಅವು ಎಲ್ಲಿ ವಾಸಿಸ್ತವೆ, ಅದನ್ನು ನಾವು ಅಕರೆನ್ಸ್ ಅಂತ ಕರಿತೀವಿ. ಓಕೆ, ಈ ಫೈಲಮದ್ದು ಫಸ್ಟು ಅಕರೆನ್ಸ್ ಕಲಿಯೋಣ. ಅದಾದಮೇಲೆ ಈ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ಇಲ್ಲಿ ನಾವು ಬರಲಿಕ್ಕೆ ಟ್ರೈ ಮಾಡೋಣ. ಯಾವ್ಯಾವುದು? ಫಸ್ಟ್ ಯಾವುದಿತ್ತು? ಲೆವೆಲ್ ಆಫ್ ಆರ್ಗನೈಸೇಷನ್ ಇತ್ತು. ಸೊ ಈ ಫೈಲಮದ್ದು ಲೆವೆಲ್ ಆಫ್ ಆರ್ಗನೈಸೇಷನ್ ಏನಿದೆ, ಅದಾದಮೇಲೆ ಅದು ಡಿಪ್ಲೋಬ್ಲಾಸ್ಟಿಕ್ ಇದೆಯಾ ಅಥವಾ ಅದು ಟ್ರಿಪ್ಲೋಬ್ಲಾಸ್ಟಿಕ್ ಇದೆಯಾ ಅಂತ ಮೆನ್ಷನ್ ಮಾಡೋದು. ದೆನ್ ವಿ ಹ್ಯಾವ್ ಸೀಲೋಮ್. ಓಕೆ, ಸೊ ಇದೆಲ್ಲ ಕ್ಯಾರೆಕ್ಟರ್ಸನ್ನು ಒನ್ ಬೈ ಒನ್ ಇಲ್ಲಿ ನಾನು ಲಿಸ್ಟ್ ಮಾಡ್ತಾ ಇರೋದು. ಸೀಲೋಮ್ ಆದಮೇಲೆ ಬಾಡಿ ಸಿಮೆಟ್ರಿ.
ಸೊ ಬಾಡಿ ಸಿಮೆಟ್ರಿನಲ್ಲಿ ಆ ಫೈಲಮ್ಮು ಅಸಿಮೆಟ್ರಿ ಇದೆಯೋ, ರೇಡಿಯಲ್ ಸಿಮೆಟ್ರಿ ಇದೆಯೋ, ಅಥವಾ ಅದು ಬೈಲ್ಯಾಟ್ರಲ್ ಸಿಮೆಟ್ರಿ ಇದೆಯೋ ಅಂತ ಕಲಿಯೋಣ. ಬಾಡಿ ಸಿಮೆಟ್ರಿ ಆದಮೇಲೆ ನೆಕ್ಸ್ಟ್ ಯಾವುದು ಸೆಗ್ಮೆಂಟೇಷನ್ ಮತ್ತು ನೋಟೋಕಾರ್ಡ್. ಇಲ್ಲಿ ನೋಟೋಕಾರ್ಡ್ ಅಬ್ಸೆಂಟ್ ಇರುತ್ತೆ ಗೊತ್ತಿರುವಂಥದ್ದು, ಇಲ್ಲಿ ಬಂದರೆ ಅದು ನೋಟೋಕಾರ್ಡ್ ಪ್ರೆಸೆಂಟ್ ಇರುತ್ತೆ. ಈ ಪಾಯಿಂಟ್ ಆದಮೇಲೆ ವಿ ಕ್ಯಾನ್ ಸ್ಟಡಿ ಅಬೌಟ್ ದ ಸ್ಟ್ರಕ್ಚರ್ ಅಥವಾ ಸ್ಪೆಷಲ್ ಫೀಚರ್ಸ್. ಈ ಫೈಲಮ್ನಲ್ಲಿ ಮಾತ್ರ ಕಂಡುಬರುವಂತಹ ಕೆಲವೊಂದು ಸ್ಪೆಷಲ್ ಸ್ಟ್ರಕ್ಚರ್ಗಳನ್ನು ನೆಕ್ಸ್ಟು ಸ್ಟಡಿ ಮಾಡೋಣ. ಅದಾದಮೇಲೆ ಲಾಸ್ಟ್ ಪಾಯಿಂಟು ಯಾವತ್ತು ರಿಪ್ರೊಡಕ್ಷನ್ನ ಸ್ಟಡಿ ಮಾಡಿ ದೆನ್ ವಿಲ್ ಸ್ಟಡಿ ದ ಎಕ್ಸಾಂಪಲ್ಸ್. ಈ ಫೈಲಮ್ಗಳಿಗೆ ಯಾವ್ಯಾವ ಉದಾಹರಣೆಗಳು ಅಂತ ಸ್ಟಡಿ ಮಾಡೋಣ. ಸೊ ನೀವು ಈ ಫಾರ್ಮ್ಯಾಟನ್ನು ಕಂಪಲ್ಸರಿಯಾಗಿ ನೆನ್ಪಿಟ್ಕೊಳ್ಳೇಬೇಕು, ಅಂದ್ರಷ್ಟೇ ನಿಮಗೆ ಈ ಆ್ಯನಿಮಲ್ ಕಿಂಗ್ಡಮ್ ಪೂರ್ತಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಫಸ್ಟು ಅಕರೆನ್ಸ್, ಅದಾದಮೇಲೆ ಲೆವೆಲ್ ಆಫ್ ಆರ್ಗನೈಸೇಷನ್, ಡಿಪ್ಲೋ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್, ಸೀಲೋಮ್, ಬಾಡಿ ಸಿಮೆಟ್ರಿ, ಇದು ಒಂದು ಫುಲ್ ಸೆಟ್ ಆಯಿತು. ನೆಕ್ಸ್ಟು ಸ್ಟ್ರಕ್ಚರ್, ಸ್ಪೆಷಲ್ ಫೀಚರ್ಸ್ ಕರಿಬೇಕು, ಅದಾದಮೇಲೆ ರಿಪ್ರೊಡಕ್ಷನ್, ಅದಾದಮೇಲೆ ಎಕ್ಸಾಂಪಲ್. ಇದೇ ಫಾರ್ಮ್ಯಾಟ್ನಲ್ಲಿ ನಾವು ಎಲ್ಲ ಫೈಲಮ್ಗಳನ್ನು ಸ್ಟಡಿ ಮಾಡಿ ಲಿಸ್ಟ್ ಮಾಡೋಣ. ಓಕೆ, ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಫೈಲಮ್, ಯಾವುದು ಪೋರಿಫೆರಾ. ಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಪ್ರಾಕ್ಟೀಸ್ ಆಲ್ ದೀಸ್ 6 ಕ್ಯಾರೆಕ್ಟರ್ಸ್. ಎಲ್ಲವನ್ನು ಒಂದ್ಸತಿ ರಿವಿಷನ್ ಮಾಡಿ ರೆಡಿಯಾಗಿರಿ. ಅಗೇನ್ ಐ ವಿಲ್ ಕಮ್ ವಿತ್ ಅ ನ್ಯೂ ಟಾಪಿಕ್. ಟಿಲ್ ದೆನ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.